ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಪ್ರೌಢ ಶಾಲಾ ಶಿಕ್ಷಕರ ನೇಮಕಾತಿ ಆಗಿರ್ಬೋದು ಮತ್ತು ಉಳಿದಿರ್ತಕ್ಕಂತಹ ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ನ್ಯೂ ವೇಟೇಜ್ ಲಿಸ್ಟು ಮತ್ತು ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ನಾವು ಟಿ ಪೇಪರ್ ಯಾವುದು ಪೇಪರ್ ಪಾಸ್ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಪ್ರಮುಖವಾಗಿ ಫಸ್ಟ್ ಬರೋಣ. ಈಗ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಏನು HSTR ಎಕ್ಸಾಮ್ ಅಂತ ನಾವು ಕರಿತೀವೋ ಇದಕ್ಕೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತ ನಾವು ಕರಿತೀವಿ. ಈಗ ಮೊನ್ನೆ ಬಜೆಟ್ನಲ್ಲಿ ಹೇಳಿದ್ರು 2026-27ನೇ ಸಾಲಿನಲ್ಲಿ ನಾವು 15,000 ಆಗಿರ್ತಕ್ಕಂಥ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತೀವಿ ಅನ್ನೋದು. ಹಾಗಾದ್ರೆ ಈ 15,000 ಶಿಕ್ಷಕರ ನೇಮಕಾತಿ ನಾವು ಮಾಡ್ಕೊಳ್ತೀವಿ ಅನ್ನೋದಾದ್ರೆ ಅಲ್ಲಿ ಬರ್ತಕ್ಕಂಥದ್ದು 3 ರೀತಿಯಾಗಿರ್ತಕ್ಕಂತಹ ಶಾಲಾ ಶಿಕ್ಷಕರ ನೇಮಕಾತಿ. ಹಾಗಾಗಿ ಈ 3 ಹಂತದ ಶಾಲಾ ಶಿಕ್ಷಕರ ನೇಮಕಾತಿ ನಾನು ಹೇಳ್ತಾ ಹೋಗಿದ್ದೀನಿ. HSTR, GPSTR ಮತ್ತು PSTR. ಹಾಗಾದ್ರೆ ಪ್ರಮುಖವಾಗಿ ಈಗ HSTR ಬರೋಣ. ಅಂದ್ರೆ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ಫಸ್ಟ್ ಏನಪ್ಪಾ ಅನ್ನೋದಾದ್ರೆ ಕ್ವಾಲಿಫಿಕೇಶನ್ ಏನು, ಎಕ್ಸಾಮ್ ನಾನು ಅಪ್ಲಿಕೇಶನ್ ನಾಳೆ ನೋಟಿಫಿಕೇಶನ್ ಆದ್ರೆ ನಾನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನನಗೆ ಬೇಕಾಗಿರ್ತಕ್ಕಂಥದ್ದು ಕ್ವಾಲಿಫಿಕೇಶನ್ ಏನು ಅನ್ನೋದಾದ್ರೆ ನಾನು ಹೇಳ್ತೀನಿ. ನಾನು ಹಲವಾರು ರೀತಿ ಆಗಿರ್ತಕ್ಕಂಥ ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳ್ತಾ ಹೋಗಿದ್ದೀನಿ ಮತ್ತು ಈ ವಿಡಿಯೋದಲ್ಲೂ ಕೂಡ ಹೇಳ್ತಾ ಹೋಗಿದ್ದೀನಿ. ಫಸ್ಟ್ ಪ್ರಮುಖವಾಗಿ ನೀವು HSTR ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಫಸ್ಟ್ ಮೇನ್ ಆಗಿರ್ತಕ್ಕಂಥದ್ದು B.Ed ಕಂಪಲ್ಸರಿ. ಏನು ಕೋರ್ಸ್ ಎಕ್ಸಾಮ್ ಬರೆದು ನೀವು ಬರೆದ್ರೆ ಸಾಕು, ನೀವು ಅದಕ್ಕೆ ಎಕ್ಸಾಮ್ ಎಲಿಜಿಬಲ್ ಆಗ್ತೀರಾ. ಮತ್ತು ಕಾನ್ವಿಕೇಶನ್ ಲೆಟರ್ ಇರಬೇಕು. ಒಟ್ಟು B.Ed ಕಂಪ್ಲೀಟ್ ಆಗಿರಬೇಕು. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಾಳೆ ನೋಟಿಫಿಕೇಶನ್ ಆದ್ರೂ ನೀವು B.Ed ಕಂಪ್ಲೀಟ್ ಆಗಿ ಪಾಸ್ ಆಗಿರ್ಬೇಕು ಅನ್ನೋದು ಆ ನಿಯಮ. ಏನು ಎಕ್ಸಾಮ್ ನಡೆಸ್ತಾರೋ. ಸೆಕೆಂಡ್ ಒನ್ ಬರೋದಾದ್ರೆ ಇದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ನೋಡ್ಬೋದು. HSTR ಎಕ್ಸಾಮ್ ನೋ TET. ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ನಾನು TET ಕ್ವಾಲಿಫೈ ಆಗ್ಬೇಕಾ ಬೇಡ ಅನ್ನೋದು ಹಲವಾರು ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಗೊಂದಲ ಇದೆ. ಇಲ್ಲಿ ನೋಡ್ಬೋದು. ಹಾಗಾದ್ರೆ ಮೊನ್ನೆ ಹೈಕೋರ್ಟ್ ಹೇಳಿದ್ರು, ಸುಪ್ರೀಂ ಕೋರ್ಟ್ ಹೇಳ್ತು ಏನೋ ಅನ್ನೋದಾದ್ರೆ 1ರಿಂದ 8ನೇ ತರಗತಿ ಏನ್ ಟೀಚಿಂಗ್ ಮಾಡ್ತಾರೋ ಅವರಷ್ಟ್ರಿಗೂ ಏನ್ ಬೇಕು TET ಕಡ್ಡಾಯ ಅಂತ ಮಾಡ್ತು. ಆದ್ರೆ 8ರಿಂದ ಮತ್ತೆ 9, 10ನೇ ಕ್ಲಾಸ್ ತರಗತಿ ಏನ್ ಶಿಕ್ಷಕರು ಪಾಠ ಮಾಡ್ತಾರೋ ಅವ್ರಿಗೆ TET ಕಡ್ಡಾಯ ಇಲ್ಲ. ಅದು ಕೇವಲ ಏನಪ್ಪಾ ಅಂದ್ರೆ RTI ಕಾಯ್ದೆ ಅಡಿ ಏನ್ ಬರ್ತದೋ ಈಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಆದೇಶ. 8ನೇ ತರಗತಿಯಿಂದ ಏನು ಕೆಳಗಿದ್ರು ಅಂದ್ರೆ 1ರಿಂದ 8 ಅಥವಾ 1ರಿಂದ 5, 8 ತರಗತಿ ಒಳಗೆ ಏನ್ ಶಿಕ್ಷಕರು ಪಾಠ ಮಾಡ್ತೀವೋ ಅವ್ರಿಗೆ ಎಲಿಜಿಬಲ್ ಬೇಕಾಗಿರೋದು TET ಬೇಕೇ ಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ. ಈಗ ಮೊನ್ನೆ ಏನ್ ಮಾಡಿದ್ರೆ 2000 ಏನ್ ಸರ್ವಿಸ್ ಇದ್ದವರಿಗೂ TET ಏನ್ ಪಾಸ್ ಆಗಿಲ್ಲಲ್ಲ, ಅವರು ಸರ್ವಿಸ್ ಇದ್ದವರು ಏನ್ ಮಾಡ್ತಾರೆ, ಇನ್ ಸರ್ವಿಸ್ ಇದ್ದವರು 2028 ಆಗಸ್ಟ್ 28ವರೆಗೂ ಅವರಿಗೆ ಕಾಲಾವಕಾಶ ಕೊಟ್ಟಿದೆ. ಆದರೆ HSTR ಎಕ್ಸಾಮ್ ಯಾವುದೇ ರೀತಿಯಾಗಿರ್ತಕ್ಕಂಥ TET ಇರೋದಿಲ್ಲ. ಅದು ಕರ್ನಾಟಕ ಸ್ಟೇಟ್ ನಲ್ಲಿ ನಿಯಮದ ಪ್ರಕಾರ ಅವರು ಸುಪ್ರೀಂ ಕೋರ್ಟನು ಕೂಡ ಅದು ಆದೇಶ ಏನ್ ಮಾಡಿಲ್ಲ. ಆದ್ರೆ 1ರಿಂದ 8ನೇ ತರಗತಿ ಮಾತ್ರ ಅದು HSTR ಎಕ್ಸಾಮ್ಗೆ ನೋ TET ಅಂತ ಹೇಳ್ತೀನಿ. ನೆಕ್ಸ್ಟ್ ಬರೋದಾದ್ರೆ GPSTR ಎಕ್ಸಾಮ್ ಇಲ್ಲಿ ಅನ್ವಯಿಸ್ತೈತಿ. 6ರಿಂದ 8ನೇ ತರಗತಿ ಅಂತ ಇರ್ತಿದೋ ಪದವೀಧರ ಶಾಲಾ ಶಿಕ್ಷಕರ 6ರಿಂದ 8 ಅನ್ನೋದಾದ್ರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಇದಕ್ಕೆ TET ಬೇಕು. ಹಾಗಾದ್ರೆ TET ಎಷ್ಟನೇ ಪೇಪರ್ ಪಾಸ್ ಆಗಬೇಕು? ಅಲ್ಲಿ TET ಅಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಸಂಬಂಧಪಟ್ಟಿರ್ತಕ್ಕಂಥ TET ನಡೆಸ್ತಾರೆ. ಪ್ರತಿ ವರ್ಷ 2 ಪೇಪರ್ಗಳು ಇರ್ತವೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪೇಪರ್ 2 ಇರುತ್ತಲ್ಲ, ಅದನ್ನ ನಾವು ಪಾಸ್ ಆಗ್ಲೇಬೇಕು ಅನ್ನೋದು ನಿಯಮ. ನೆಕ್ಸ್ಟ್ ಬರೋದಾದ್ರೆ PSTR ಎಕ್ಸಾಮ್. PSTR ಅಂದ್ರೆ ಪೇಪರ್ 1 ಪಾಸ್ ಆಗ್ಬೇಕು ನೀವು ಫಸ್ಟ್. TET ಇದನ್ನ ಪೇಪರ್ 1 ಪಾಸ್ ಆಗಿದ್ರೆ ಮೇನ್ ಎಕ್ಸಾಮ್ ಬರೆಯಕ್ಕೆ ಎಲಿಜಿಬಲ್. GPSTR ಆದ್ರೆ ಆಟೆ ಪೇಪರ್ 2 ಪಾಸ್ ಆದ್ರೆ ಏನ್ ಎಲಿಜಿಬಲ್ ಆದ್ರೆ ನೀವು ಮೇನ್ ಎಕ್ಸಾಮ್ ಬರೆಯಕ್ಕೆ CET ನಿಮ್ಗೆ ಏನಂತಂದ್ರೆ ಎಲಿಜಿಬಲ್ ಇರುತ್ತೆ. ಅಪ್ಲಿಕೇಶನ್ ಹಾಕೋಕ್ಕೆ ನೀವು ರೆಡಿ ಇರ್ತೀರ. ಬಟ್ ಈ 3 ಎಕ್ಸಾಮ್ ನಲ್ಲಿ ನೀವು ಗಮನಿಸಬಹುದು. ಇದು PSTR ಎಕ್ಸಾಮ್ TET ಪೇಪರ್ 1 ಪಾಸ್ ಆಗ್ಬೇಕು ನೋಡಿ, ಇಂಪಾರ್ಟೆಂಟ್. ನೆಕ್ಸ್ಟ್ TET ಪೇಪರ್ 2 ಪಾಸ್ ಆಗ್ಬೇಕು ಏನು GPSTR ಎಕ್ಸಾಮ್. ಆದ್ರೆ HSTR ಎಕ್ಸಾಮ್ ನೋ TET ಅಂದ್ರೆ B.Ed ನೀವು ಕಂಪ್ಲೀಟ್ ಆಗಿ ಓದಿರ್ತಾರೆ ಎಲ್ಲರೂ ಎಕ್ಸಾಮ್ ಇದನ್ನು ಬರೀಬಹುದು ಅನ್ನೋದು ನಾನು ಹೇಳ್ತೀನಿ. ಅಂದ್ರೆ ಎಲ್ಲರೂ ಕಾಂಪಿಟೇಷನ್ ಮಾಡಬೇಕು ಅನ್ನೋದು ಎಲ್ಲಿ ಬರುತ್ತೆ ಅನ್ನೋದಾದ್ರೆ HSTR ಎಕ್ಸಾಮ್ ನಲ್ಲಿ ಹೈಯೆಸ್ಟ್ ಕಾಂಪಿಟೇಷನ್ ಬರುತ್ತೆ. ಇವು ಸ್ವಲ್ಪ ಕಡಿಮೆ ಕಾಂಪಿಟೇಷನ್ ಕೂಡ ಬರುತ್ತೆ ಅಂತ ನಾನು ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಫಿಲ್ಟರ್ ಆಗಿರ್ತಾರೆ ಪೇಪರ್ ಏನ್ TET ಅಲ್ಲಿ ಫಿಲ್ಟರ್ ಆಗಿರ್ತಾರಲ್ಲ, ಹಾಗಾಗಿ ಕಡಿಮೆ ಆಗಿರತಕ್ಕಂಥ ಕಾಂಪಿಟೇಷನ್ ಬರುತ್ತೆ ಇವು 2 ಎಕ್ಸಾಮ್ GPSTR ಮತ್ತು PSTR ಎಕ್ಸಾಮ್ ನಲ್ಲಿ. ಸೊ ಇವು 3 ಹಂತಕ್ಕೆ ನೋಟಿಫಿಕೇಶನ್ ಆಗುತ್ತೆ. ಎಲ್ಲ ಹಂತ 3 ಹಂತಕ್ಕೆ ಶಾಲಾ ಶಿಕ್ಷಕರ ನೇಮಕಾತಿ 3 ಹಂತಕ್ಕೂ ಕೂಡ ನೋಟಿಫಿಕೇಶನ್ ಆಗುತ್ತೆ. ನೆಕ್ಸ್ಟ್ ಬರೋದಾದ್ರೆ ಹಾಗಾದ್ರೆ ಈಗ ಈ 3 ಹಂತಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಮೆರಿಟ್ ಲಿಸ್ಟ್ ಮಾಡ್ತಾರೆ. ಅವ್ರು ಎಕ್ಸಾಮ್ ಬರೋದ ಮೇಲೆ ನಮ್ಮ ಸೆಲೆಕ್ಷನ್ ರೀತಿ ಯಾವ ವೇಟೇಜ್ ಲಿಸ್ಟ್ ಬಿಡ್ತಾರೆ. ಸುಮಾರು 1 ತಿಂಗಳ ಅಥವಾ 2 ತಿಂಗಳ ಹಿಂದೆ ಅವರು ಸರ್ಕಾರ ಗೆಜೆಟ್ ನಲ್ಲಿ ಪ್ರಕಟ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ನಾವು ನ್ಯೂ ವೇಟೇಜ್ ಬಿಟ್ಟಿದ್ದೀವಿ ಅನ್ನೋದು. ಹಾಗಾದ್ರೆ ಯಾವ ರೀತಿಯಾಗಿರ್ತಕ್ಕಂಥ
ವೇಟೇಜ್ ಇದೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ. ನೋಡಬಹುದು. ಫಸ್ಟ್ HSTR ಎಕ್ಸಾಮ್ ನೋಡೋಣ. ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ. ಇಲ್ಲಿ CET ಎಷ್ಟಪ್ಪ ಅಂದ್ರೆ 90%. ಓವರ್ ಆಲ್ ಆಗಿರ್ತಕ್ಕಂಥದ್ದು ನೀವೇನು CET ಅಪ್ಲಿಕೇಶನ್ ಆಗಿ ಬರೀತಿರೋ, B.Ed ಕಂಪ್ಲೀಟ್ ಆಗಿ ಬರೀತಿರೋ, ಈಗ ನೀವು ಎಕ್ಸಾಮ್ ಬರೀಬೇಕು ಅನ್ನೋದಾದ್ರೆ ಅದಕ್ಕೆ 90% ಕ್ಯಾಲ್ಕುಲೇಟ್ ಮಾಡಿ ನಿಮ್ದು ಏನು ಮಾಡ್ತಾರೆ, ಪರ್ಸೆಂಟೇಜ್ ಮಾಡ್ತಾರೆ. ಅಂದ್ರೆ 200 ಮಾರ್ಕ್ಸ್ ಇರುತ್ತೆ. ಪೇಪರ್ 1 ಪೇಪರ್ 2 ಇರ್ತದಲ್ಲ ಮೇನ್ ಎಕ್ಸಾಮು. ಈ 200ಗೆ ಎಷ್ಟಪ್ಪ ನಿಮ್ದು 90% ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ ಮತ್ತು ನಿಮ್ದು HSTR ಎಕ್ಸಾಮ್ ಬರೋ ಆಗ್ತವ್ರು ನಿಮ್ಮ ಡಿಗ್ರಿ ಎಷ್ಟು ಪರ್ಸೆಂಟ್ ಆಗಿತ್ತೋ ಅದಕ್ಕೆ 8% ಏನು ಮಾಡ್ರಿ, ಲೆಕ್ಕವನ್ನು ಹಾಕಿ ಡಿವೈಡೆಡ್ ಮಾಡಿದ್ರೆ ನಿಮಗೆ ಪರ್ಸೆಂಟೇಜ್ ಸಿಗುತ್ತೆ. B.Ed 2% ಮಾಡಿದ್ದಾರೆ. ಇದು ನೋಡ್ಬೋದು ಮೊನ್ನೆ ಬಿಟ್ಟಿರ್ತಕ್ಕಂಥ ನ್ಯೂ ವೇಟೇಜ್ ಸಂಬಂಧಪಟ್ಟಾಗಿರ್ತಕ್ಕಂಥ HSTRಗೆ ಎಕ್ಸಾಮ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ನ್ಯೂ ವೇಟೇಜ್ ಲಿಸ್ಟ್. CET 90%, ಡಿಗ್ರಿ 8%, B.Ed 2%. ನೆಕ್ಸ್ಟ್ ಬರೋದಾದ್ರೆ GPSTR ಎಕ್ಸಾಮ್ ನಲ್ಲಿ ನ್ಯೂ ವೇಟೇಜ್ ಲಿಸ್ಟ್ ಹೇಗಿರುತ್ತೆ ಅಂದ್ರೆ ಪದವೀಧರ ಶಾಲಾ ಶಿಕ್ಷಕರ ನೇಮಕಾತಿ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು CET 90%, ಸಾರಿ CVT ಇದು 90 ಅಲ್ಲ 70% ಬರುತ್ತೆ. 70% ಬರುತ್ತೆ. 70% TET ಎಷ್ಟು ಅನ್ನೋದಾದ್ರೆ 20% ಬರುತ್ತೆ. ಅಂದ್ರೆ 70, 80, 90 ಆಯ್ತು. ಇಲ್ಲಿ ಡಿಗ್ರಿ ಎಷ್ಟು 8% ಬರುತ್ತೆ, B.Ed 2% ಬರುತ್ತೆ. ಓವರ್ ಆಲ್ ಎಷ್ಟಾಯ್ತು 100 ಆಗಿರ್ತಕ್ಕಂಥ ಪರ್ಸೆಂಟೇಜ್ ಮಾಡ್ತಾರೆ. ಅಂದ್ರೆ ಇಲ್ಲಿ CET ಅಂದ್ರೆ ನೀವು ಮೇನ್ ಎಕ್ಸಾಮ್ ಬರೀತಿರಲ್ಲ ಈಗ, ಅದಕ್ಕೆ 70% ಮಾಡ್ತಾರೆ. TET 20% ಮಾಡ್ತಾರೆ. ಡಿಗ್ರಿ ಫಸ್ಟ್ 20% ಇತ್ತು, ಈಗ 8% ಮಾಡಿದ್ದಾರೆ. B.Ed ಫಸ್ಟ್ 10% ಇತ್ತು, ಈಗ 2% ಮಾಡಿದ್ದಾರೆ. ಏನು ಡಿಗ್ರಿ ಮತ್ತು B.Ed ನಲ್ಲಿ ಡಿಗ್ರೀಸ್ ಮಾಡಿದ್ದಾರೆ, ಕಡಿಮೆ ಮಾಡಿದ್ದಾರೆ. ಯಾಕಂದ್ರೆ ನೀವೇನಾದ್ರೂ ಟ್ಯಾಲೆಂಟ್ ಇದ್ರೆ CET ಮತ್ತು TET ಅಲ್ಲಿ ತೆಗೆದುಕೊಳ್ಳಿ ಪಾಸ್ ಆಗಿ ಅಂತ ಅವರು ಏನಪ್ಪ ಅಂದ್ರೆ ಒಂದು ಆದ್ಯತೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದು 6ರಿಂದ 8ನೇ ತರಗತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ GPSTR ಗ್ರಾಜುಯೇಟ್ ಪ್ರೈಮರಿ ಟೀಚರ್ ಅಂತವಲ್ಲ, ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ನ್ಯೂ ವೇಟೇಜ್ ಲಿಸ್ಟ್. ಈ HSTR GPSTR ಆಯ್ತು. ನೆಕ್ಸ್ಟ್ ಬರೋದಾದ್ರೆ PSTR ನೋಡೋಣ. ಪ್ರೈಮರಿ ಟೀಚರ್ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. CET ಅಲ್ಲಿ ಕೂಡ 70% ಕೊಡ್ತಾರೆ. ನೀವು ಎಕ್ಸಾಮ್ ಅಪ್ಲಿಕೇಶನ್ ಆಗಿ ಬರೀತಿರಲ್ಲ. TET ಆಲ್ರೆಡಿ ನೀವು TET ಪಾಸ್ ಆದವರು ಎಷ್ಟಪ್ಪ ಅಂದ್ರೆ 20% ಕೊಡ್ತಾರೆ. ಇಲ್ಲಿ ಎಷ್ಟು 20. ನೆಕ್ಸ್ಟ್ PUC, ನೀವು ಓವರ್ ಆಲ್ PUC ಏನು ಪರ್ಸೆಂಟೇಜ್ ಇದೋ ಅದಕ್ಕೆ 8% ಅವರು ಏನ್ ಮಾಡ್ತಾರೆ ತಗೊಂತಾರೆ ಅನ್ನೋದು ಹೇಳ್ಬೋದು. ಮತ್ತು D.Ed ಮಾಡಿದವ್ರಿಗೆ ಅಲ್ಲಿ 2%, ಫಸ್ಟ್ 10% ಇದ್ದು ಎಲ್ಲ ತೆಗೆದು ಈಗ ಏನ್ ಮಾಡಿದ್ದಾರೆ 2%. ಅವನ್ನೆಲ್ಲ ಕೌಂಟ್ ಮಾಡಿದ್ರೆ ಎಷ್ಟಾಯ್ತು 100 ಆಗಿರ್ತಕ್ಕಂಥ ಪರ್ಸೆಂಟೇಜ್ ಮಾಡ್ತಾರೆ. ಇದು ಸಂಬಂಧಪಟ್ಟಿರ್ತಕ್ಕಂಥ 3 ಹಂತದ ನ್ಯೂ ವೇಟೇಜ್ ಲಿಸ್ಟ್. ಈ ರೀತಿ ಅವರು ಏನ್ ಮಾಡ್ತಾರೆ ನೀವು ನೋಡ್ಬೋದು. ಕಾಮನ್ ಆಗಿ ಇಲ್ಲಿ ನಾವು ಎದಕ್ಕೆ ಆದ್ಯತೆಯನ್ನು ಕೊಡ್ಬೇಕ್ರಿ ಫಸ್ಟ್ ಅನ್ನೋದಾದ್ರೆ ವೇಟೇಜ್ ಲಿಸ್ಟ್ ಪ್ರಕಾರ ನೋಡಿ 90, 70, 70 ಅಂದ್ರೆ ಮ್ಯಾಕ್ಸಿಮಮ್ ನೀವು CET ಅಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ಗಳನ್ನು ತಗೊಂಡ್ರೆ ಸೆಲೆಕ್ಷನ್ ಆಗ್ತಿರಂತ ನಾವು ಹೇಳ್ಬೋದು. ಇಲ್ಲಿ HSTR ಎಕ್ಸಾಮ್ ನಲ್ಲಿ 90%, CET ಅಲ್ಲಿ 70%, PSTR ನಲ್ಲಿ 70% ಅನ್ನೋದಾದ್ರೆ ಮೀನ್ CET ಫೋಕಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಸೆಕೆಂಡ್ ಫೋಕಸ್ ಯಾವ್ದು ಮಾಡ್ಬೇಕು ಅನ್ನೋದಾದ್ರೆ TET ಪಾಸ್ ಏನು ಈಗ HSTR ಒಂದ್ಬಿಟ್ಟು ಉಳಿದಿರ್ತಕ್ಕಂಥದ್ದು. ಈಗ HSTR ಮೇನ್ ನೀವು ಫೋಕಸ್ CETಗೆ ಮಾಡಿ. ಆದ್ರೆ GPSTR ಮತ್ತು PSTR ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು TETಗೆ ನೀವು ಫೋಕಸ್ ಮಾಡಬೇಕು. ಯಾಕಂದ್ರೆ 20% ಇದೆ. 20% ಅಂದ್ರೆ ಏರ್ಪೇರ್ ಆಗುತ್ತೆ. ನೀವು ಎಷ್ಟು TET ಮಾರ್ಕ್ಸ್ ಹೆಚ್ಚಿಗೆ ತಗೊಂತೀರೋ ಒಂದು 20 ಮಾರ್ಕ್ಸ್ ತಗೊಂಡ್ರೆ ಒಂದು 4ರಿಂದ 3% ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು TET ಸೆಕೆಂಡ್ ಆಗಿರ್ತಕ್ಕಂಥ ಫೋಕಸ್ ಮಾಡಿ. ನೆಕ್ಸ್ಟ್ ಡಿಗ್ರಿ ಬರುತ್ತೆ, ಅದಕ್ಕೆ ಫೋಕಸ್ ಮಾಡಿ. ಆಮೇಲೆ ನೀವು B.Ed ಕಂಪ್ಲೀಟ್ ಏನು ಡಿಗ್ರಿ ಆಲ್ರೆಡಿ ನೀವು ಕಂಪ್ಲೀಟ್ ಮಾಡಿದ್ರೆ ಡಿಗ್ರಿ B.Ed ಅವಕ್ಕೆ ಆಲ್ರೆಡಿ ನೀವು ಪರ್ಸೆಂಟೇಜ್ ಮಾಡಿದ್ರೆ ನಿಮಗೆ ಒಂದು ಪರ್ಸೆಂಟೇಜ್ ಸಿಗುತ್ತೆ. ಆಲ್ರೆಡಿ ನಿಮ್ಮ ಏನದು ನಿಮ್ಮ ಕೈಲಿದೆ ಅಂತ ಹೇಳ್ಬೋದು. ಈಗ ಡಿಗ್ರಿ ಪ್ಲಸ್ B.Ed ಬಟ್ TET ಪಾಸ್ ಹೋದ್ರು ಕೂಡ ಇರುತ್ತೆ. ಏನಾದ್ರೂ ಮತ್ತೆ ನಮ್ಮ TET ಏನಾದ್ರೂ ಒಂದ್ಸಲ ಅನ್ಸಿದ್ರೆ ಎಷ್ಟು ಸ್ಕೋರ್ ಮಾಡ್ಕೊಳ್ಳಿ, ನಿಮಗೆ ಪರ್ಸೆಂಟೇಜ್ ಇನ್ನೂ ಚೆನ್ನಾಗಿ ಆದ್ರೆ ನೀವು ಮೇನ್ ಎಕ್ಸಾಮ್ ನಲ್ಲಿ ಅಲ್ಲಿ ಕೂಡ ಪರ್ಸೆಂಟೇಜ್ ಇನ್ನೂ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ಬೋದು. ಏನಾದ್ರೂ ಇನ್ನೊಮ್ಮೆ ನೋಟಿಫಿಕೇಶನ್ ಆದ್ರೆ TET CET ಆಗಕ್ಕಿಂತ ಮುಂಚೆ ಏನಾದ್ರೂ ಇದ್ರೆ, ಇಲ್ಲಾಂದ್ರೆ ನೀವೇನ್ ಓಲ್ಡ್ ನಲ್ಲಿ ಈಗ TET ಪಾಸ್ ಆಗಿದ್ರು ಅವ್ರಿಗೆ ಅಷ್ಟೇ ಏನಂತಂದ್ರೆ ಪರ್ಸೆಂಟೇಜ್ ಮಾಡಿದ್ರೆ ಈ 90%, 95, 130 ಇಲ್ಲ 140 ಏನ್ ತಗೊಂಡಿರೋ ಅವ್ರ ಪರ್ಸೆಂಟೇಜ್ ಮಾಡಿದ್ರೆ ನಿಮ್ಗೆ ಆಲ್ರೆಡಿ ಪರ್ಸೆಂಟೇಜ್ ಸಿಗುತ್ತೆ. 20% ಮಾಡ್ಕೊಳ್ಳಿ TETಗೆ ನಿಮ್ಮ ಪರ್ಸೆಂಟೇಜ್ ಸಿಗುತ್ತೆ ಅಂತ ಹೇಳ್ತೀನಿ. ಇದು ನೋಡಿ ಪ್ರಮುಖವಾಗಿರ್ತಕ್ಕಂಥದ್ದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಬಗ್ಗೆ ನಾನು ಹೇಳ್ತಾ ಹೋಗಿದ್ದೀನಿ ಹಲವಾರು ರೀತಿಯಾಗಿರ್ತಕ್ಕಂಥ ವಿಡಿಯೋದಲ್ಲಿ. ನೋ TET ಓನ್ಲಿ ಫಾರ್ ನೀವು ಫೋಕಸ್. ಈಗ TET ನಾನು ಪಾಸ್ ಆಗಿಲ್ಲ, B.Ed ಕಂಪ್ಲೀಟ್ ಆಗಿದೆ, ನಾ ಏನ್ ಮಾಡ್ಬೇಕು ಆದ್ರೆ ನಾನು ಶಾಲಾ ಶಿಕ್ಷಕರ ನೇಮಕಾತಿ ಎಕ್ಸಾಮ್ ಬರೀಬೇಕು ಅನ್ನೋದಾದ್ರೆ ನಿಮ್ದು ಒಂದೇ ಇರೋದು ಆಪ್ಷನ್, ಅದು HSTR ಎಕ್ಸಾಮ್. ಹಾಗಾಗಿ ನೀವು ಯಾರ್ಯಾರು HSTR ಎಕ್ಸಾಮ್ ಓದ್ತಿದ್ರು ಎಲ್ಲರೂ ನೀವು ಕಂಟಿನ್ಯೂ ಆಗಿರ್ತಕ್ಕಂಥ ಸ್ಟಡಿ ಮಾಡಿ ಅಂತ ಹೇಳ್ತೀನಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಕಾಪಿ ಮತ್ತು MCQ ಆಧಾರಿತ ಓಲ್ಡ್ ಕ್ವಶನ್ ಪೇಪರ್ ತೆಗೆದುಕೊಂಡು ನೀವು 3 ಎಕ್ಸಾಮ್ಗೆ ಯಾವ ರೀತಿ ಓದಬೇಕು ಅನ್ನೋದು ಸೆಟ್ ಮಾಡ್ಕೊಳ್ಳಿ. ಡೈಲಿ ನಿತ್ಯದ
ಡೈಲಿ ಸ್ಟಡಿ ಪ್ಲಾನ್ ಹಾಕೊಳ್ಳಿ ಅಂತ ಹೇಳ್ತಾ ನಾನು ಏನು ಮಾಡ್ತೀನಿ ಅನ್ನೋದಾದ್ರೆ, ನಾನು ನೋಡ್ಬೋದು ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ನಾನು ಪ್ರಮುಖವಾಗಿರ್ತಕ್ಕಂಥ ಈಗ ಹಲವಾರು ರೀತಿಯಾಗಿರ್ತಕ್ಕಂಥ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ಕ್ಲಾಸ್ ಮಾಡುವುದರ ಜೊತೆಗೆ ಮ್ಯಾಕ್ಸಿಮಮ್ ಏನಪ್ಪಾ ಅಂದ್ರೆ ನಿಮಗೆ ಇನ್ಫಾರ್ಮೇಶನ್ ಬೇಕಾಗಿರೋದು ಸ್ಮಾರ್ಟ್ ಆಗಿರ್ತಕ್ಕಂಥ ಯಾವ ರೀತಿ ಸ್ಟಡಿ ಪ್ಲಾನ್ ಹಾಕಬೇಕು ಮತ್ತು ವೇಟೇಜ್ ಲಿಸ್ಟ್ ನಿಮಗೆ ಹೇಳಿದ್ರೆ ನಿಮಗೆ ಒಂದು ತಲೆಯಲ್ಲಿ ಬರುತ್ತೆ. ಈಗ ನಾನು HSTR ಎಕ್ಸಾಮ್ ಅಂತ ಹೇಳ್ತಾ ಕ್ಲಾಸ್ ಮಾಡಿದ್ರೆ ನಿಮ್ಗೇನಾಗುತ್ತೆ, ಬರೀ ಕ್ಲಾಸ್ ಅಷ್ಟ. ಈ ತರ ವೇಟೇಜ್ ಬಗ್ಗೆ ನಿಮ್ಗೆ ತಿಳಿದ್ರೆ ನಿಮ್ಗೆ ಏನಾಗುತ್ತೆ, ಅರ್ಥ ಆಗುತ್ತೆ. ನಾ ಈ ತರ ಓದ್ಬೇಕು, ಇದಕ್ಕೆ TT ಇಲ್ಲ, ಇದಕ್ಕೆ GPA ಈ ತರ ಇಲ್ಲ, GPA ಈ ತರ ಓದ್ಬೇಕು, PA ನಿಮಗೆ ಒಂದು ಏನಂದ್ರೆ ಮೆಥಡ್ ಸಿಗುತ್ತೆ ಅಂತ ಹೇಳ್ಬೋದು. ನೋಡ್ಬೋದು, ಈಗ ನಾನು ಫೈನಲ್ ಆಗಿ ಹೇಳ್ತೀನಿ. TT ಏನು ಪಾಸ್ ಆಗಿದ್ರು 2 ಆಪ್ಷನ್ ಬರ್ತಾವೆ B.Ed ಮಾಡಿದವ್ರಿಗೆ. ಏನು ಆಪ್ಷನ್? GPA ಬರಿಬೋದು, HSTR ಎಕ್ಸಾಮ್ ಬರಿಬೋದು. ಈ B.Ed ಮಾಡಿ TT ಪಾಸ್ ಆದವ್ರಿಗೆ, ನಾನು TTನೇ ಪಾಸ್ ಆಗಿಲ್ಲ ಅನ್ನೋರು HSTR ಎಕ್ಸಾಮ್ ಬರಿಬೋದು. D.Ed ಮಾಡಿ ಪೇಪರ್ 1 ಏನು ಪಾಸ್ ಆಗಿದ್ರು ಅವರು PA ಎಕ್ಸಾಮ್ ಏನಪ್ಪ ಅಂದ್ರೆ ಬರಿಬೋದು. ಮತ್ತು ಡಿಗ್ರಿ ಮಾಡಿ ನಾನು B.Ed D.Ed ಮಾಡಿದ್ದೀನಿ ಅನ್ನೋರು 3 ಎಕ್ಸಾಮು ಬರೀಬೋದು. ಈ ರೀತಿಯಾಗಿರ್ತಕ್ಕಂಥ ನಿಮಗೆ ಏನು ಆಪ್ಷನ್ ಇರುತ್ತೋ, ಈಗ D.Ed ಮಾಡಿ ಬರೀ D.Ed ಮಾಡಿ ಪೇಪರ್ 1 ಟು ಪೇಪರ್ 2 ಅವಾಗ ಏನು ಆಪ್ಷನ್ ಇತ್ತು ಅವ್ರು ಪಾಸ್ ಆದವರು 2 ಎಕ್ಸಾಮ್ ಬರೀಬೋದು. GPA ಬರೀಬೋದು, PA ಬರೀಬೋದು, D.Ed ಪೇಪರ್ 1 ಪಾಸ್ ಆದವರು. ಹಾಗಾಗಿ ನೋಡ್ಬೋದು ಈ ರೀತಿಯಾಗಿರ್ತಕ್ಕಂಥ ನಿಮ್ಮ ಏನಪ್ಪ ಅಂದ್ರೆ ಅವಕಾಶವನ್ನು ಏನು ಕೊಟ್ಟಿರ್ತಕ್ಕಂಥ ನಿಮ್ದೇನು ಈಗ ಶಾಲಾ ಶಿಕ್ಷಕರ ನೇಮಕಾತಿ ನೋಟಿಫಿಕೇಶನ್ ಯಾವ ಟೈಮ್ನಲ್ಲಿ ಆಗುತ್ತೋ ಗೊತ್ತಿಲ್ಲ. ಬಟ್ ನೋಟಿಫಿಕೇಶನ್ ಆದಮೇಲೆ ನನಗಿನ್ನೂ ಓದೋಕೆ ಟೈಮ್ ಬೇಕು ಅನ್ನೋ ಮೊದಲು ಈಗಿರ್ತಕ್ಕಂಥ ಸಮಯದಲ್ಲಿ ನೀವು ನಿರಂತರವಾಗಿರ್ತಕ್ಕಂಥ ಅಧ್ಯಯನವನ್ನು ಮಾಡಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ ಲಿಸ್ಟ್ ಎಲ್ಲ ಹೇಳ್ತಾ ಹೋಗಿದ್ದೀನಿ, ಸಿಲೆಬಸ್ ಹೇಳ್ತಾ ಹೋಗಿದ್ದೀನಿ, ಮತ್ತು ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆನೂ ಕೂಡ ಹೇಳ್ತಾ ಹೋಗಿದ್ದೀನಿ. ನೀವು ವೇಟೇಜ್ ಲಿಸ್ಟ್ ಹೇಳ್ತಾ ಹೋಗಿದ್ದೀನಿ, ಮತ್ತು ಡೈಲಿ ಬರ್ತಕ್ಕಂಥ ಅಪ್ಡೇಟ್ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ TT ಕ್ಲಾಸಸ್ಸು ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಡೈಲಿ ಏನು ಅಪ್ಡೇಟ್ ಬಿಟ್ಟರು ಕೂಡ ನಾನು ಈ ತರಗತಿಯಲ್ಲಿ ಹೇಳ್ತಾ ಹೋಗಿದ್ದೀನಿ. ಹಾಗಾಗಿ ಯಾರ್ಯಾರು ಈಗ ಹೊಸದಾಗಿ ನೋಡ್ತಿದ್ರು ಎಲ್ಲ ಸ್ನೇಹಿತರು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಶೇರ್ ಆ್ಯಂಡ್ ಮಾಡಿ. ನಿಮ್ಗೇನಾದರೂ ಪ್ರಶ್ನೆಗಳಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ, ನಾವು ಅದಕ್ಕೆ ತಕ್ಷಣ ಆಗಿರ್ತಕ್ಕಂಥ ಉತ್ತರವನ್ನು ಕೂಡ ಕೊಡ್ತೀವಿ ಅಂತ ಹೇಳಿ, ನಾನು ಮುಂದಿನ ತರಗತಿಯಲ್ಲಿ ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನೇನು ವೇಟೇಜ್ ಲಿಸ್ಟ್ ಅದಾವು ಅಥವಾ ಹೊಸ ಬರ್ತಕ್ಕಂಥ ಅಪ್ಡೇಟ್ ನ್ಯೂಸ್ ಏನಾದರೂ ಇದ್ದರೆ ನಾನು ಏನು ಮಾಡ್ತೀನಿ ಈ ತರಗತಿಯಲ್ಲಿ ಕೂಡ ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ನಾನು ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.